ಹಾಯ್ ಸ್ನೇಹಿತರೆ, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ತುಂಬಾ ಆರೋಗ್ಯಕರವಾದಂತಹ ಮೃದುವಾದ ರಾಗಿ ರೊಟ್ಟಿ ಯಾವ ರೀತಿ ಮಾಡೋದು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಇದು ರಾಗಿ ರೊಟ್ಟಿನೂ ಅನ್ಬೋದು, ಇಲ್ಲ ರಾಗಿ ಚಪಾತಿ ಅಂತಾನೂ ಕರೀತಾರೆ. ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ನಾನಿಲ್ಲಿ ಮೊದಲಿಗೆ ರಾಗಿ ಹಿಟ್ಟನ್ನ ಚೆನ್ನಾಗಿ ಸಾಣಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಒಂದು ಚಿಕ್ಕ ಪಾತ್ರೆಯಲ್ಲಿ ನಾನು 2 ಗ್ಲಾಸ್ ನೀರ್ ಹಾಕೊಳ್ತಾ ಇದ್ದೀನಿ. 2 ಗ್ಲಾಸ್ ಅಷ್ಟು ಹಾಕೊಳ್ಳೋಣ. ಹಾಗೆ ಒಂದು 2 ಸ್ಪೂನ್ ಅಷ್ಟು ರಾಗಿ ಹಿಟ್ಟು ಸೇರಿಸ್ಕೊಳ್ಳೋಣ. ಅದು ಸ್ವಲ್ಪ ಗಂಟಿಲ್ಲದ ಹಾಗೆ ನಾವು ಅದನ್ನ ಚೆನ್ನಾಗಿ ತಿರ್ಸ್ಕೋಬೇಕು. ನೋಡಿ, ಈ ರೀತಿ ನಾವು ಮುಂಚೆನೆ ಸರಿ ಮಾಡ್ಕೊಂಡ್ರೆ ಇದು ಚೆನ್ನಾಗಿ ಕುದಿಸ್ಬೇಕನ್ರಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ್ರಿ. ನೋಡ್ರಿ, 2 ಸ್ಪೂನು ನಾನಿಲ್ಲಿ ಕುಕ್ಕಿಂಗ್ ಆಯಿಲ್ ಹಾಕೊಳ್ತಾ ಇದ್ದೀನಿ. ಇದು ಆಯಿಲ್ ಹಾಕೋದ್ರಿಂದ ಚಪಾತಿ ಮೃದುವಾಗಿ ಬರುತ್ತೆ ಕಣ್ರಿ, ಸಾಫ್ಟ್ ಆಗಿ. ನೆಕ್ಸ್ಟ್ ಇದನ್ನ ಗ್ಯಾಸ್ ಮೇಲೆ ಇಟ್ಬಿಟ್ಟು ಅದು ನೋಡಿ, ಅದು ಕುದಿ ಬರೋ ತನಕನೂ ನಾವು ಅದು ಕೈ ಬಿಡ್ದಂಗೆ ತಿರುಗಿಸ್ತಾನೆ ಇರ್ಬೇಕು ಚೌಟಲ್ಲಿ. ಅದು ಸ್ವಲ್ಪ ಕುದಿ ಬರೋ ತನಕನೂ ನಾವು ಕೈ ಬಿಡ್ಲಿಲ್ದಂಗೆ ತಿರುಗಿಸ್ತಾನೆ ಇರ್ಬೇಕು. ನೋಡಿ, ಈ ರೀತಿ ಕುದಿ ಬಂದಿದೆ. ಇದು ಕುದಿ ಬಂದ ನಂತರ ಒಂದ್ 5 ನಿಮಿಷ ನಾವು ಇದನ್ನ ಸರಿನಾ ಬೇಯಿಸ್ಕೋಬೇಕಾಗುತ್ತೆ. ಒಂದು ಮುಚ್ಚಳಿಕೆ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಬೇಯಿಸ್ಕೊಳ್ಳೋಣ್ರಿ. ನೋಡ್ರಿ, ಬೆಂದಿದೆ. ಇವಾಗ ಇದಕ್ಕೆ ನಾವು ಹಿಟ್ಟನ್ನ ಸೇರ್ಸ್ಬಿಟ್ಟು ಮುದ್ದೆ ತರ ಮಾಡ್ಕೊಳ್ಳೋಣ್ರಿ. ಮುದ್ದೆ ನಾವು ಇದೇ ರೀತಿನೇ ಮಾಡೋದು, ರಾಗಿ ಮುದ್ದೆ ಅಲ್ವಾ, ಸೇಮ್ ರಾಗಿ ಮುದ್ದೆ ತರ ಮಾಡ್ಕೊಂಡ್ಬಿಟ್ಟು ನೋಡ್ರಿ, ಹಿಟ್ಟು ಚೆನ್ನಾಗಿ ತಿರುಗಿಸ್ತಾನೆ ಇರ್ಬೇಕು, ಸ್ವಲ್ಪನೂ ಗಂಟಿರಬಾರ್ದು. ನೋಡ್ರಿ, ಇದನ್ನ ಒಂದು ತಾಟಲ್ಲಿ ಹಾಕೊಳ್ಳೋಣ್ರಿ. ನೋಡ್ರಿ, ಒಂದು ದೊಡ್ಡ ಪರಾಟ ತಾಟ್ ಇರುತ್ತಲ್ರಿ, ಆ ತಾಟಲ್ಲಿ ನಾವು ಹಾಕೋಬೇಕಾಗುತ್ತೆ. ಇದಕ್ಕೆ ನಾನು ಸ್ವಲ್ಪ ಮಾತ್ರ ಹಿಟ್ಟನ್ನ ಸೇರಿಸ್ಕೊಂಡು ಇದನ್ನ ಚೆನ್ನಾಗಿ ನಾದ್ಕೊಂತೀನಿ ಕಣ್ರಿ. ಬಿಸಿ ಬಿಸಿ ಇದ್ದಾಗ್ಲೇ ನಾವು ಸ್ವಲ್ಪ ನಾದ್ಕೋಬೇಕು. ನೀವು ಬೇಕಿದ್ರೆ ತಣ್ಣಗಾದ ನಂತರನು ನಾದ್ಕೋಬಹುದು. ನಾನಿಲ್ಲಿ ಸ್ವಲ್ಪ ಬಿಸಿ ಬಿಸಿ ಇರುವಾಗ್ಲೇ ಹಿಟ್ಟನ್ನ ನಾದ್ಕೊಳ್ತಾ ಇದ್ದೀನಿ. ನೋಡ್ರಿ, ಹಿಟ್ಟು ನಾವು ಎಷ್ಟು ಚೆನ್ನಾಗಿ ನಾದ್ತೀವೋ ಅಷ್ಟು ಚೆನ್ನಾಗಿ ರಾಗಿ ರೊಟ್ಟಿ ಮೃದುವಾಗಿ ಸಾಫ್ಟ್ ಆಗಿ ಬರುತ್ತೆ ಕಣ್ರಿ. ತುಂಬಾನೇ ಚೆನ್ನಾಗಿರುತ್ತೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರ್ ತನಕನು ಈ ಚಪಾತಿ ಇಷ್ಟಪಟ್ಟು ತಿಂತಾರೆ, ರಾಗಿ ಚಪಾತಿನ. ನೋಡ್ರಿ, ಇನ್ನೊಂದ್ 2 ಸ್ಪೂನು ನಾನು ಇಲ್ಲಿ ಆಯಿಲ್ ಹಾಕೊಳ್ತಾ ಇದ್ದೀನಿ, ಕುಕ್ಕಿಂಗ್ ಆಯಿಲ್. ಇದು ಕಲಿಸುವಾಗ ಸ್ವಲ್ಪನೂ ನೀರ್ ಹಾಕೊಳ್ಳೇಬೇಡಿ. ನೀವು ಇದಕ್ಕೆ ಸ್ವಲ್ಪ ಬಿಸಿ ಆಗಿರುವ ಎಣ್ಣೆನೆ ಸೇರ್ಸ್ಕೋಬೇಕಾಗತ್ತೆ ಕಲಸುವಾಗ. ನೋಡ್ರಿ, ಸ್ವಲ್ಪ ಹಿಟ್ಟು ಹಾಕೊಂಡು ನಾನು ಇಲ್ಲಿ ಚೆನ್ನಾಗಿ ಬೀಟ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ನಾದ್ಕೋಬೇಕು. ನೋಡ್ರಿ, ಎಷ್ಟು ಚೆನ್ನಾಗಿ ಬಂದಿದೆ. ಈ ರೀತಿ ನಾದ್ಕೋಬೇಕು. ಇನ್ನೊಂದ್ ಸ್ವಲ್ಪ ಆಯಿಲ್ ಹಾಕೊಂಡು ಸ್ವಲ್ಪ ನಾದ್ಕೊಳ್ಳನ್ರಿ. ನೋಡ್ರಿ, ಎಷ್ಟು ಚೆನ್ನಾಗಿ ಚಪಾತಿ ತರನೇ ಬಂದಿದೆ ಹಿಟ್ಟು. ಚಪಾತಿ ಹಿಟ್ಟಿನ ಅದಕ್ಕೇನೆ ನಾನು ಕಲ್ಸ್ಕೊಂಡಿದ್ದೀನಿ. ನೋಡ್ರಿ, ಎಲ್ಲಾನು ಈ ರೀತಿ ಬಿಲ್ಲೆ ಮಾಡ್ಕೊಳ್ಳನ್ರಿ ಒಂದೊಂದಾಗಿ. ನೋಡ್ರಿ, ಅಷ್ಟುನು ನಾನು ಈ ರೀತಿ ಬಿಲ್ಲೆ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದ್ ಸ್ವಲ್ಪ ಸೈಡಿಗೆ ಇಟ್ಟಾಕೊಂಡು ನೋಡ್ರಿ, ಒಂದು ಮಣೆಯಲ್ಲಿ ನಾನು ಒಂದ್ ಬಿಲ್ಲೆ ತಗೊಂಡು ರೊಟ್ಟಿನ ಲಟ್ಟಿಸ್ಕೊಳ್ತಾ ಇದ್ದೀನಿ. ನೋಡ್ರಿ, ಸೈಡ್ ಅಲ್ಲೆಲ್ಲ ಸ್ವಲ್ಪ ಸಾಫ್ಟ್ ಮಾಡ್ಕೊಳ್ಳನ್ರಿ. ನೋಡ್ರಿ, ಸ್ವಲ್ಪ ಹಿಟ್ಟು ಹಾಕೊಂಡು ನಾವು ಇದನ್ನ ಲಟ್ಟಿಸ್ಕೊಳ್ಳನ್ರಿ. ನೋಡ್ರಿ, ಎಷ್ಟು ಚೆನ್ನಾಗಿ ಒಂಥರ ಚಪಾತಿ ತರನೇ ಉದ್ದ ಫೀಲ್ ಆಗುತ್ತೆ ಕಣ್ರಿ. ಸ್ವಲ್ಪನೂ ಹರಿಯೋದಿಲ್ಲ ರಾಗಿ ರೊಟ್ಟಿ ಅಥವಾ ರಾಗಿ ಚಪಾತಿ ಇದು. ನೋಡ್ರಿ, ನಾನು ಎಷ್ಟು ಫಾಸ್ಟ್ ಆಗುತ್ತೀನಿ, ಒಂದ್ ಸ್ವಲ್ಪನೂ ಹರಿಯೋದಿಲ್ಲ. ಯಾಕಂದ್ರೆ ನಾವು ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಹಾಕಿರ್ತೀವಲ್ವಾ, ಹಾಕ್ಬಿಟ್ಟು ಕಲ್ಸಿರ್ತೀವಿ. ಹಾಗಾಗಿ ಒಂದು ರೊಟ್ಟಿನೂ ಹರಿಯೋದಿಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ. ನೋಡ್ರಿ, ಇದನ್ನ ಒಂದ್ ಪ್ಲೇಟಿಗೆ ಹಾಕೊಳ್ತಾ ಇದ್ದೀನಿ. ಅದೇ ತರ ಇನ್ನೊಂದು ಕೂಡ ನಾನು ಲಟ್ಟಿಸ್ಕೊಳ್ತಾ ಇದ್ದೀನಿ. ನೋಡ್ರಿ, ಈ ರೀತಿ ಚೆನ್ನಾಗಿ ಉಟ್ಕೊಳ್ಳನ್ರಿ. ನೋಡ್ರಿ, ಸೈಡ್ ಅಲ್ಲಿ ಒಂದ್ ಸ್ವಲ್ಪನೂ ಹರಿಯೋದಿಲ್ಲ ಕಣ್ರಿ. ಇದು ರಾಗಿ ರೊಟ್ಟಿ ಮಧುಮೇಹ ಇರೋರಿಗೆ ತುಂಬಾನೇ ಒಳ್ಳೇದು. ಶುಗರ್ ಇರುತ್ತಲ್ಲ, ಅವರು ಈ ರಾಗಿ ರೊಟ್ಟಿ ತಿನ್ನೋದ್ರಿಂದ ಅವರಿಗೆ ತುಂಬಾನೇ ಒಳ್ಳೇದು. ಎಲ್ಲರಿಗೂ ಇದು ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು. ರಾಗಿ ರೊಟ್ಟಿ ಹೆಲ್ತಿಗೆ ತುಂಬಾನೇ ಒಳ್ಳೇದಂತಾನೆ ಹೇಳ್ಬೋದು. ನೋಡ್ರಿ, ಹಂಚು ಕಾದಿದೆ. ಈಗ ನಾನು ರೊಟ್ಟಿನ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ, ರೊಟ್ಟಿಗೆ ನಾನು ನೀರನ್ನ ಸ್ವಲ್ಪ ಹಚ್ಕೊಳ್ತಾ ಇದ್ದೀನಿ. ನೀವು ನೀರು ಬದಲಿಗೆ ಎಣ್ಣೆನಾದ್ರೂ ಸ್ವಲ್ಪ ಹಚ್ಕೋಬಹುದು, ಇನ್ನೂ ಮೃದುವಾಗಿ ಚೆನ್ನಾಗಿ ಬರುತ್ತೆ. ನೋಡ್ರಿ, ಎರಡು ಸೈಡು ಎರಡು ಬದಿಯಲ್ಲೂ ನಾವು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಮೀಡಿಯಂ ಫ್ಲೇಮ್ ಇಟ್ಕೊಂಡೆ ನಾವು ಇದನ್ನ ಬೇಯಿಸ್ಕೋಬೇಕು. ನೋಡಿ, ಸೈಡ್ ಅಲ್ಲೆಲ್ಲ ಹಂಚೆಲ್ಲ ನಾವು ಚೆನ್ನಾಗಿ ಒತ್ತಿ ಒತ್ತಿ
ಬೇಯಿಸ್ಕೋಬೇಕಾಗತ್ತೆ. ಎರಡು ಸೈಡ್ ಅಲ್ಲಿ ಎರಡು ಕಡೆನೂ ನಾವು ಚೆನ್ನಾಗಿ ಬೇಯಿಸ್ಕೋಬೇಕು. ಹೊಸಬ್ರು ನಮ್ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರಿಗೆಲ್ಲರಿಗೂ ತುಂಬಾ ಧನ್ಯವಾದಗಳು ಸ್ನೇಹಿತರೆ. ನೋಡಿ ರಾಗಿ ರೊಟ್ಟಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ನೋಡ್ರಿ. ಇದನ್ನ ಒಂದ್ ಪ್ಲೇಟಿಗೆ ಹಾಕೊಳ್ಳೋಣ. ನೆಕ್ಸ್ಟ್ ಅದೇ ರೀತಿನೇ ಇನ್ನೊಂದು ರಾಗಿ ರೊಟ್ಟಿನ ಬೇಯಿಸ್ಕೊಳ್ಳೋಣ. ಚಪಾತಿ ಅಂತನಾದ್ರೂ ಕರೀತಾರೆ, ಇಲ್ಲ ರಾಗಿ ಮೃದುವಾದ ಸಾಫ್ಟ್ ರಾಗಿ ರೊಟ್ಟಿ ಅಂತಾನು ಕರಿಬಹುದು. ನೋಡಿ ಈ ರಾಗಿ ರೊಟ್ಟಿಯಲ್ಲಿ ತುಂಬಾನೇ ಫೈಬರ್ ಅಂಶ ಇರೋದ್ರಿಂದ ಇದು ವೇಟ್ ಲಾಸ್ ಗೆ ತುಂಬಾನೇ ಒಳ್ಳೇದು. ನೋಡಿ ಎರಡು ಬದಿಯಲ್ಲೂ ನಾವು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಮೀಡಿಯಂ ಫ್ಲೇಮ್ ಇಟ್ಕೊಂಡೆ ನಾವು ಬೇಯಿಸ್ಕೋಬೇಕು. ನೋಡ್ರಿ ಆಲ್ರೆಡಿ ಬೆಂದಿದೆ. ಇದನ್ನು ಕೂಡ ಪ್ಲೇಟಿಗೆ ಹಾಕೊಳ್ಳೋಣ. ನೋಡ್ರಿ ಉದ್ದಿರುವಂತಹ ಎಲ್ಲಾ ರೊಟ್ಟಿನೂ ನಾನು ಬೇಯಿಸ್ಕೊಂಡಿದ್ದೀನಿ ಆಲ್ರೆಡಿ. ನೋಡಿ ಒಂದ್ ಪ್ಲೇಟಿಗೆಲ್ಲ ಹಾಕೊಂಡಿದ್ದೀನಿ. ಲಾಸ್ಟ್ ಇನ್ನೊಂದು ರಾಗಿ ರೊಟ್ಟಿನೂ ಬೇಯಿಸ್ಕೊಂಡೆ, ಅದನ್ನು ಕೂಡ ಹಾಕೊಳ್ಳೋಣ ಪ್ಲೇಟಿಗೆ. ನೋಡ್ರಿ ರಾಗಿ ರೊಟ್ಟಿ ಎಷ್ಟು ಮೃದುವಾಗಿ ಬಂದಿದೆ. ಈ ರೆಸಿಪಿ ಇಷ್ಟ ಆತಂದ್ರೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ರೆಸಿಪಿ ಇಷ್ಟ ಆತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೋಡ್ರಿ ಒಂದ್ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡ್ರಿ ಹಣ್ಗಾಯಿ ಹಸಿಮೆಣಸಿನಕಾಯಿ ಚಟ್ನಿ ಮಾಡಿದ್ದೆ. ಇದು ಸೊಪ್ಪಿನ ಪಲ್ಯ, ಮೊಸರು, ಇದಕ್ಕೆ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿರುತ್ತೆ. ಹಸಿಮೆಣಸಿನಕಾಯಿ ಚಟ್ನಿ, ಮೊಸರು, ಸೊಪ್ಪಿನ ಪಲ್ಯ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಿಡಿಯೋ ವಾಚಿಂಗ್. ನೆಕ್ಸ್ಟ್ ರೆಸಿಪಿ ಒಂದಿಗೆ ಸಿಗೋಣ ಸ್ನೇಹಿತರೆ. ಬಾಯ್.